ನೂರಾರು ವರ್ಷಗಳಷ್ಟು ಪುರಾತನ ಕೆರೆಯ ಸುತ್ತಮುತ್ತಲೂ ನೂರಾರು ಎಕರೆಯಷ್ಟು ಅರಣ್ಯ ಪ್ರದೇಶ, ನೂರಾರು ವಿವಿಧ ಜಾತಿಯ ಔಷಧಿ ಸಸ್ಯಗಳು, ಹತ್ತಾರು ಬಗೆಯ ಪಕ್ಷಿಗಳ ಜೀವಕ್ಕೆ ಕುತ್ತಾಗಿದೆ ಕೆರೆಯ ಮಲಿನ ನೀರು. ಒಂದು ಶತಮಾನದಷ್ಟು ಹಳೆಯದಾದ ದೇವಸ್ಥಾನ ಇದು. ಬೀದರ್ ನಗರದಲ್ಲಿರುವ ಪಾಪ ವಿನಾಶ ಮಂದಿರಕ್ಕೆ ರಾಮಾಯಣದ ನಂಟಿದೆ. ಶ್ರೀರಾಮಚಂದ್ರ ರಾವಣನನ್ನ ಯುದ್ಧದಲ್ಲಿ ಹತ್ಯೆ ಮಾಡಿದಾಗ ಶ್ರೀರಾಮ ತಪಸ್ಸು ಮಾಡಿ ಈ ಕೆರೆಯಲ್ಲಿ ಸ್ನಾನ ಮಾಡಿ ಪಾಪನಾಶ ಮಾಡಿಕೊಂಡು ಹೋದ ಅನ್ನೋ ಪ್ರತೀತಿ ಇದೆ. ಆದ್ರೆ ಇಂದು ಸುಮಾರು 125 ಎಕರೆ ವಿಸ್ತೀರ್ಣದ ಈ ಕೆರೆ ಈಗ ಪ್ರತೀತಿ ಕಳೆದುಕೊಂಡು ಮಲಿನದ ಪಾಪ ಹೊತ್ಕೊಂಡಿದೆ. ರಾಜಕಾರಣಿಗಳು ಬಂದು ಹೋಗ್ತಾ ಇದ್ದಾರೆ, ಬಹಳಷ್ಟು ರಾಜಕಾರಣಿ ಬಂದು ಹೋಗಿದ್ದಾರೆ, ಆದರೆ ಕೆರೆಯನ್ನು ಯಾರು ನೋಡ್ತಾ ಇಲ್ಲ. ನೀರು ಶುದ್ಧವಾಗಿದೆ, ಆದರೆ ಭಕ್ತಾದಿಗಳು ಇಲ್ಲಿ ಬರ್ತಾ ಇದ್ದಾರಲ್ಲ ಬೇರೆದಿಂದ ಮೇಲಿಂದ ಅವ್ರು ಕಚರ ಕಡ್ಡಿಗಳನ್ನು ತಂದು ಹಾಕ್ತಾ ಇದ್ದಾರೆ. ಇವರು ಶುದ್ಧವಾಗಿ ಮಾಡೋಕ್ಕೆ ಇಲ್ಲಿ ಯಾರು ವ್ಯವಸ್ಥಿತ ಮಾಡ್ತಾ ಇಲ್ಲ. ನೂರಾರು ಔಷಧೀಯ ಸಸ್ಯಗಳು, ಚಿಟ್ಟೆಗಳು, ಪಕ್ಷಿಗಳು ಎಲ್ಲವೂ ಇದೇ ಕೊಳಕು ನೀರನ್ನೇ ಅವಲಂಬಿಸಿವೆ. ದೇವಸ್ಥಾನದ ಪಕ್ಕದಲ್ಲಿರುವ ಶಿವನಗರ ಬಡಾವಣೆಯ ಡ್ರೈನೇಜ್ ನೀರು ಇಲ್ಲಿನ ಕೆರೆಗೆ ಸೇರುತ್ತಿದೆ. ದೇವಸ್ಥಾನಕ್ಕೆ ಬರುವ ಭಕ್ತರು ಕೂಡ ತಮ್ಮ ಮನೆಯಲ್ಲಿ ಪೂಜೆ ಪುನಸ್ಕಾರ ಮಾಡಿದ ವಸ್ತುಗಳನ್ನು ತಂದು ಈ ಕೆರೆಯಲ್ಲಿ ಎಸೆಯುತ್ತಿದ್ದಾರೆ. ಕೆರೆ ಅಕ್ಕಪಕ್ಕದ ಜಮೀನಿನವರು ಕೆರೆಯ ನೀರನ್ನ ಅಕ್ರಮವಾಗಿ ತಮ್ಮ ತೋಟಗಳಿಗೆ ಬಳಸಿಕೊಳ್ತಿದ್ದಾರೆ. ಪಾರ್ಟಿ ಮಾಡ್ಲಿಕ್ಕೆ ಬರ್ತಾವೆ, ಬರ್ತ್ಡೇ ಮಾಡ್ಲಿಕ್ಕೆ ಬರ್ತಾರೆ, ಪ್ರೀ ವೆಡ್ಡಿಂಗ್ ಫೋಟೋಶೂಟ್ ಅಂತ ಬರ್ತಾರೆ. ಅವ್ರು ಬಂದಾಗ ಸ್ವಲ್ಪ ರೆಸ್ಪಾನ್ಸಿಬಲಿ ಅವ್ರು ಇದು ಮಾಡೋರು. ನಾವೇನು ಬಂದು ಕುಡೀರಿ, ಪಾರ್ಟಿ ಮಾಡಿರಿ, ಬರ್ತ್ಡೇ ಪಾರ್ಟಿ ಮಾಡಿರಿ, ನಿಮ್ಮ ಕಚರ ನೀವು ಸಂಗಡ ತೊಗೊಂಡು ಮತ್ತೆ ವಾಪಸ್ ಹೋಗ್ರಿ, ಅದು ಆಗಲ್ಲ ಇವರಿಗೆ. ಇನ್ನು ಪ್ರತಿ ವರ್ಷ ಈ ದೇವಾಲಯಕ್ಕೆ ಲಕ್ಷಾಂತರ ರೂಪಾಯಿ ಹಣವನ್ನ ದೇಣಿಗೆ ರೂಪದಲ್ಲಿ ಕೊಡುತ್ತಿದ್ದಾರೆ. ಆದರೆ ಇಲ್ಲಿಗೆ ಬಂದಿರುವ ಹಣವನ್ನ ಸರ್ಕಾರ ಪಡೆದುಕೊಳ್ತಿದ್ದು ದೇವಾಲಯದ ಕೆರೆಯ ಸ್ವಚ್ಛತೆಗೆ ಮಾತ್ರ ಗಮನ ಹರಿಸದೇ ಇರೋದು ವಿಪರ್ಯಾಸ. ಚಮನ್ ಹೊಸಮನಿ, ನ್ಯೂಸ್ 18, ಬೀದರ್.